ಭಾರತವನ್ನ ಕಾಡಲು ಬರುತ್ತಿದೆ ಶತಮಾನದ ಬರಗಾಲ. ಜುಲೈ ಮಧ್ಯಭಾಗದಲ್ಲೂ ಕಣ್ಣು ಬಿಡದ ವರುಣ ಇದೀಗ ಭಾರತವನ್ನ ಕಾಡೋಕೆ ಅಂತಾನೆ ಬರ್ತಾ ಇದೆ ಶತಮಾನದ ಬರಗಾಲ. ಜುಲೈ ಮಧ್ಯಭಾಗದಲ್ಲೂ ಕಣ್ಣು ಬಿಡದ ಮೇಘರಾಜ. ವಿಜ್ಞಾನಿಗಳು ಹಾಗೂ ತಜ್ಞರು ಕೂಡ ತೀವ್ರ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ ನೀನೋ ಪ್ರಭಾವ ಮತ್ತೆ ಆವರಿಸುತ್ತಾ ಬರಗಾಲ. 126 ವರ್ಷಗಳಲ್ಲಿ 5ನೇ ಕಡಿಮೆ ಮಳೆ ದಾಖಲೆ. ಹಿಂದೆಂದೂ ನೋಡದ ಬರಗಾಲ ಎದುರಿಸುತ್ತಾ ಭಾರತ ಈ ಬಾರಿ. ಎಲ್ ನೀನೋದಿಂದ ಈ ಹಿಂದಿಗಿಂತ ಹೆಚ್ಚಿನ ನಷ್ಟ ಸೃಷ್ಟಿಯಾಗುವಂಥದ್ದು ಕಾಣಿಸ್ತಾ ಇದೆ. ಹಿಂದಿನ 1987, 83, ಇನ್ನು 1997, 98, 2018, 18, ಇನ್ನು 1982ರಲ್ಲಿ 16ರಲ್ಲಿ ಆದಂಥ ಸಿಚುವೇಶನ್ನು ಭಾರತವನ್ನ ಕಾಡಲು ಮತ್ತೆ ಬರ್ತಾ ಇದೆಯಾ ಶತಮಾನದ ಬರಗಾಲ ಅನ್ನುವಂಥ ಅನುಮಾನಗಳು ಇಲ್ಲಿ ಮೂಡ್ತಾ ಇದ್ದಾವೆ. ವಿಜ್ಞಾನಿಗಳು ಹಾಗೂ ತಜ್ಞರು ಕೂಡ ತೀವ್ರ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. 126 ವರ್ಷಗಳಲ್ಲಿ 5ನೇ ಕಡಿಮೆ ಮಳೆಯ ದಾಖಲು ಆಗುತ್ತಾ ಅಂತ. ನೋಡಿ, ಈ ಹಿಂದೆ 1987ರಿಂದ 83ರಲ್ಲಿ ಆದಂತಹ ಬರಗಾಲದ ಘಟನೆ, ಇನ್ನು ಈ 1997 ಮತ್ತು 98ರಲ್ಲಿ ಆದಂತಹ ಸಿಚುವೇಶನ್ನು. ಹಿಂದೂ ಮಹಾಸಾಗರ ದ್ವಿಧ್ರುವಿ ಈ ಬಾರಿ ತಟಸ್ಥಗೊಂಡಿದೆ. ಎಲ್ ನೀನೋ ಪರಿಣಾಮವನ್ನ ಕಡಿಮೆ ಮಾಡುತ್ತಿದ್ದಂತ ದ್ವಿಧ್ರುವಿ ಹಾನಿಯನ್ನ ಕಡಿಮೆ ಮಾಡುವ ನೈಸರ್ಗಿಕ ಪರಿಹಾರವಿದು. ಈ ಬಾರಿ ಇದು ಕೂಡ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ ತಜ್ಞರು. ಜೂನ್ನಲ್ಲಿ ಸಾಮಾನ್ಯಕ್ಕಿಂತ 40% ಕಡಿಮೆ ಮಳೆ. ಜೂನ್ನಲ್ಲಿ ಮಳೆ ಕಡಿಮೆಯಾಗಲು ಇದೇ ಕಾರಣ ಅಂತ ಹೇಳಲಾಗ್ತಾ ಇದೆ. ದೇಶದ 400 ಜಿಲ್ಲೆಗಳಲ್ಲಿ ಭಾರಿ ಮಳೆಯ ಕೊರತೆ ಕಾಣಿಸ್ತಾ ಇದೆ. ಹಿಂದೂ ಮಹಾಸಾಗರದ ದ್ವಿಧ್ರುವಿ ಈ ಬಾರಿ ತಟಸ್ಥಗೊಂಡಿದೆ. ಎಲ್ ನೀನೋ ಪರಿಣಾಮವನ್ನ ಕಡಿಮೆ ಮಾಡುತ್ತಿದ್ದಂತ ದ್ವಿಧ್ರುವಿ ಕಣ್ಣು ಬಿಡ್ತಾನ ವರುಣ ದೇವ ಅಂತ 46 ಜಿಲ್ಲೆಗಳಲ್ಲಿ ಮಾತ್ರವೇ ಉತ್ತಮ ಮಳೆ ಆಗಿದೆ. ಎಲ್ ನೀನೋ ಪ್ರಭಾವದಿಂದ ಇನ್ನಷ್ಟು ನಷ್ಟ ಆಗುವಂತ ಸಾಧ್ಯತೆ ಕೂಡ ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಇನ್ನು ಪ್ರಧಾನಿ ಕಚೇರಿಯಿಂದ ಕೇಂದ್ರ ಕೃಷಿ ಸಚಿವಾಲಯದವರೆಗೂ ಕೂಡ ಸಭೆ ನಡೀತಾ ಇದೆ. ಜೂನ್ 1ರಿಂದ 13ರವರೆಗೆ ದೇಶದ 54 ಜಿಲ್ಲೆಯಲ್ಲಿ ಮಳೆಯ ಕೊರತೆ ಉಂಟಾಗಿದೆ. 46 ಜಿಲ್ಲೆಗಳಲ್ಲಿ ಮಾತ್ರವೇ ಉತ್ತಮ ಮಳೆ ಆಗಿರುವಂಥದ್ದು. ಎಲ್ ನೀನೋ ಪ್ರಭಾವದಿಂದ ಮತ್ತಷ್ಟು ನಷ್ಟ ಆಗುತ್ತಾ ಅನ್ನುವಂಥ ಸಿಚುವೇಶನ್ಸ್. ಯಾಕಂದರೆ ಈ ಹಿಂದೆ ಕೂಡ ಇದೇ ರೀತಿಯಾದಂಥ ಬರಗಾಲ ಸೃಷ್ಟಿಯಾಗಿತ್ತು. ಜನ ತತ್ತರಗೊಂಡು ಕುಡಿಯೋಕ್ಕೂ ಕೂಡ ನೀರಿರೋದಿಲ್ಲ. ಆ ರೀತಿಯಾದಂಥ ಸಿಚುವೇಶನ್ನು. ಕೃಷಿ ಹೋಗಲಿ ಅಂದರೆ ಯಾವ ರೀತಿಯಾಗಿ ಹಳೆಯ ಸಂಪ್ರದಾಯಗಳು ಅಲ್ಲಿ ಬರ್ತಾ ಇತ್ತು ಅಂದರೆ ನಾವೊಂದು ವಿಜುವಲ್ಸಲ್ಲಿ ನೋಡ್ತಾ ಇದ್ದೀವಿ. ಜನ ಅಲ್ಲಿ ನೀರನ್ನು ತೆಗೆಯುತ್ತಾ ಇರುವಂಥ ರೀತಿ, ಹಳ್ಳಕೊಳ್ಳೋದಲ್ಲಿ ಉಳಿದು ಇಂಗಿರುವಂಥ ನೀರಿರುತ್ತಲ್ಲ, ಭೂಮಿಗೆ ಇಂಗಿರುವಂಥ ನೀರನ್ನು, ಆ ನೀರನ್ನು ಅಲ್ಲಿ ಹೊರಗಡೆ ತೆಗೆದುಕೊಂಡು ಹೋಗಿ ಅದನ್ನು ಕುಡಿಯೋಕೆ ಅಂತ ಬಳಸ್ತಾ ಇದ್ರು. ಆ ರೀತಿಯಾದಂಥ ಸಿಚುವೇಶನ್ಸು. ಮಳೆ ಆಯಿತು, ಓಕೆ, ಕಳೆದ ಒಂದು ವಾರದಲ್ಲಿ ನಾವು ಮಳೆಯನ್ನು ಗಮನಿಸಿದ್ವಿ. ಒಂದಿಷ್ಟು ಭಾಗಗಳ ಕಡೆ, ಒಂದಿಷ್ಟು ಜಿಲ್ಲೆಗಳ ಕಡೆ, ಈಗ ಮಹಾರಾಷ್ಟ್ರ ಅಂತ ತಗೊಂಡ್ರೆ, ಬೆಳಗಾವಿ ಅಂತ ತಗೊಂಡ್ರೆ, ಇತ್ತ ಎಲ್ಲವೂ ಕೂಡ ಮಳೆ ಚೆನ್ನಾಗಿದೆ. ಆದರೆ ಒಂದಿಷ್ಟು ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣವೇ ಕಡಿಮೆ. ಸೊ ಹೀಗಾಗಿ ಈ ಬಾರಿ ಮತ್ತೆ ಬರಗಾಲ ಆವರಿಸ್ಕೊಂಡು ಬಿಡುತ್ತೇನಪ್ಪ, ಈ ರೀತಿಯಾದಂಥ ಸಿಚುವೇಶನ್ ಬಂದುಬಿಡುತ್ತೇನೋ ಅಂತ ಜನ ಭಯಭೀತಗೊಂಡಿದ್ದಾರೆ.